ಜೈ ಭೈರವಿ. ಆ ಕಾಲದಿಂದ ಅಣ್ಣ ತಂಗಿ ಮೂವಿಯಿಂದ ನೋಡ್ಕೊಂಬಂದು ರಮೇಶ್ ಅರವಿಂದ್ ನೆಗೆಟಿವ್ ಕ್ಯಾರೆಕ್ಟರ್ ನೋಡಿ ನಮಗೊಂದು ಸ್ವಲ್ಪ ಇದಾಯ್ತು. ಆದರೂ ಕತೆ ಹಂಗೆ ಇದೆ, ಸೂಪರ್ ಆಗಿದೆ ಅಲ್ಲ. ಆಗಿನ ಏಜ್ ಅಂತ ಹಿಡಿದು ಇವಾಗವರೆಗೂ ಸಹ ಅವ್ರ ಗ್ಲಾಮರ್ ಹಂಗೆ ಇದೆ. ಮತ್ತು ಇಲ್ಲೇನಪ್ಪ ಅಂದ್ರೆ ಪಾಪ ಮಾಡಿದ್ರೆ ನಮಗೆ ಪ್ರಾಯಶ್ಚಿತ್ತ ತಪ್ಪಿದ್ದಲ್ಲ ಅಂತೇಳಿ ತೋರಿಸ್ಕೊಟ್ಟದಂತ ಮೂವಿ ಚೆನ್ನಾಗಿದೆ ಅನ್ನೋದು ಒಂದೆರಡು ಸಂದೇಶ ಕೊಟ್ಟಾರ. ರಾಧಿಕಾ ಕುಮಾರಸ್ವಾಮಿ ಅವ್ರು ಲಾಸ್ಟ್ ಟೈಮ್ ಅವ್ರ ಆಕ್ಸಿಡೆಂಟ್ ಆಗುವಾಗ ಬೈಕ್ ಮ್ಯಾಗ ಮಾತಾಡಕತ್ತಿದ್ರು, ಫೋನ್ನಾಗ ಮಾತಾಡಕತ್ತಿದ್ರು. ಅದನ್ನು ಒಂದು ತಾಕತ್ತಿದ್ರೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆ ಫೀಲ್ನ ಎಂಜಾಯ್ ಮಾಡಿ. ಭೈರದೇವಿ ಅನ್ನೋ ಟೈಟಲ್ನ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಅಗೋರಿಗಳನ್ನ ಒಂದು ಏನು ಮೇಕಿಂಗ್ ಮಾಡಿದಾರಲ್ಲ ಆ ಮೇಕಿಂಗ್ ನಾವು ಯಾವತ್ತು ಕ್ರೆಡಿಟ್ ಆಗಿರ್ಬೇಕು. ಕನ್ನಡ ಇಂಡಸ್ಟ್ರಿ ಇದೇ ಥರ ಮುಂದೆ ಆ್ಯಕ್ಚುಲಿ ಇದು ಮೂವಿ ನೋಡೋಕ್ಕಂತ ಬಂದೆ. ನನ್ನ ಫೇವ್ರೇಟ್ ಹೀರೋಯಿನ್ ಇವರು. ಆ ಕಾಲದಿಂದ ಅಣ್ಣ ತಂಗಿ ಮೂವಿಯಿಂದ ನೋಡ್ಕೊಂಬಂದು ಇವಾಗ ಫೇವ್ರೇಟ್ ಮೂವಿ. ಸೊ ಹಂಗಾಗಿ ಅವರ ಒಂದು ಆ್ಯಕ್ಟಿಂಗ್ ನಮ್ಗೆ ಇನ್ನೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಆ ಒಂದು ಏಜಿಂದ ಹಿಡಿದು ಇಲ್ಲಿವರೆಗಾದರೂ ಅವರು ಗ್ಲಾಮರ್ ಇನ್ನೂ ಹಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಸೊ ರಮೇಶ್ ಅರವಿಂದ್ ಸರ್ ಸಹ ಆಗಿನ ಏಜಿಂದ ಹಿಡಿದು ಇವಾಗವರೆಗೂ ಸಹ ಅವ್ರ ಗ್ಲಾಮರ್ ಹಂಗೆ ಇದೆ. ಹಾಗಾಗಿ ಒಂದು ಈ ಮೂವಿ ಕಂಟೆಂಟು ತುಂಬ ಚೆನ್ನಾಗಿತ್ತು. ಮತ್ತು ಮೇನಾಗಿ ಹೆಣ್ಮಕ್ಳ ಮೇಲೆ ಯಾವ ಥರ ಗಂಡ್ಮಕ್ಳು ಒಂದು ದುಶ್ಚಟ ಬರುತ್ತಾರೆ, ಮತ್ತು ಈ ಒಂದು ಸಮಾಜ ಯಾವ ರೀತಿ ಹಾಳಾಗ್ತಿದೆ ಅದ್ರ ಬಗ್ಗೆ ಎಲ್ಲ ಮೇನಾಗಿ ತೋರಿಸ್ತಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಥರ ಯಾವ ಥರ ಇದೆ ಎಲ್ಲ ಒಳ್ಳೆಯದು ಪಾಸಿಟಿವ್ ಎಲ್ಲ ಥರ ತೋರಿಸಿದ್ದಾರೆ ಮೇಡಮ್. ತುಂಬ ಇಷ್ಟ ಆಯಿತು. ಭಯನಕ್ಕಿಂತ ಒಂದು ವಿಷನ್ಸ್ ಇದೆ ಅಲ್ಲ ಸರ್, ಆ ಒಂದು ಏನು ಮೇಕಿಂಗ್ ಮಾಡಿದ್ದಾರಲ್ಲ ಆ ಮೇಕಿಂಗ್ ನಾವು ಯಾವತ್ತು ಕ್ರೆಡಿಟ್ ಆಗಿರ್ಬೇಕು. ಕನ್ನಡ ಇಂಡಸ್ಟ್ರಿ ಇದೇ ಥರ ಮುಂದೆ ಹೋಗ್ತಿರ್ಬೇಕು. ಯಾವ ಒಂದು ಹಾಲಿವುಡ್ ಹರರ್ ಮೂವಿಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿ ಕಮ್ಮಿ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ನಮ್ಮ ಹೆಮ್ಮೆ ಸರ್. ಚೆನ್ನಾಗಿದೆ. ಭೂಮಿಕಾ ಪಾತ್ರ ರಾಧಿಕಾ ಕುಮಾರಸ್ವಾಮಿ ಅವರು ಡಬಲ್ ಪಾತ್ರ ಮಾಡಿದಾರಲ್ಲ, ಎರಡು ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಭೈರದೇವಿ ಪಾತ್ರ ಹಾಗೂ ಭೂಮಿಕಾ ಪಾತ್ರ ಎರಡು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲೇನಪ್ಪ ಅಂದ್ರೆ ಪಾಪ ಮಾಡಿದ್ರೆ ನಮಗೆ ಪ್ರಾಯಶ್ಚಿತ್ತ ತಪ್ಪಿದ್ದಲ್ಲ ಅಂತೇಳಿ ತೋರಿಸ್ಕೊಟ್ಟದಂತ ಮೂವಿ ಚೆನ್ನಾಗಿದೆ. ಇಲ್ಲ ಭಯ ಏನಿಲ್ಲ, ಆ ಥರ ಏನಿಲ್ಲ. ಬಟ್ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು ಅಂತ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಜನರಿಗೆ ಒಂದು ಸಂದೇಶ ಇದೆ. ಏನು ಎಲ್ರಿಗೆ ಯಾರಿಗೆ ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಕೆಟ್ಟದ್ದು ಆಗ್ತದೆ ಅನ್ನೋದು ಒಂದೆರಡು ಸಂದೇಶ ಕೊಟ್ಟಾರ. ರಾಧಿಕಾ ಕುಮಾರಸ್ವಾಮಿ ಅವ್ರು ಲಾಸ್ಟ್ ಟೈಮ್ ಅವ್ರ ಆಕ್ಸಿಡೆಂಟ್ ಆಗುವಾಗ ಬೈಕ್ ಮ್ಯಾಗ ಮಾತಾಡಕತ್ತಿದ್ರು, ಫೋನ್ನಾಗ ಮಾತಾಡಕತ್ತಿದ್ರು. ಅದನ್ನು ಒಂದು ಸಂದೇಶನೇ ಈ ಫಿಲ್ಮ್ ಜೊತೆಗೆ, ಅದನ್ನೂ ಒಂದು ಸಂದೇಶ. ಆದ್ರೆ ಮನ್ಸಿಗೆ ನೋವಾಗಿದ್ದೇನಪ್ಪ ಅಂದ್ರೆ ರಮೇಶ್ ಅರವಿಂದ್ ನೆಗೆಟಿವ್ ಕ್ಯಾರೆಕ್ಟರ್ ನೋಡಿ ನಮಗೊಂದು ಸ್ವಲ್ಪ ಇದಾಯಿತು. ಆದರೂ ಕತೆ ಹಂಗೆ ಇದೆ, ಸೂಪರ್ ಆಗಿದೆ ಅಲ್ಲ. ಭಯ ಏನಿಲ್ಲ. ಅದ್ರದ್ದು ನಾವು ಮನ್ಸಿಗೆ ಅದು ಮೆಂಟಲಿ ಹೆಂಗಾಗಿ ಬಂದಿರ್ತೀವಪ್ಪ ಅಂತಂದ್ರೆ ಇದು ಒಂಥರ ಕತ್ತಿ ಬಂದಿರ್ತೀವಿ. ಹಿಂಗಾಗಿ ಭಯ ಇರೋಂಗಿಲ್ಲ. ಆದರೂ ಒಂಥರ ಬೇರೆ ಯಾರಾದ್ರೂ ಹಾರ್ಟ್ ವೀಕ್ ಇದ್ದವ್ರು ಬಂದ್ರೆ ಸ್ವಲ್ಪ ಭಯ ಪಡ್ತಾರೆ. ಆ ಥರ ಇದೆ ಇರ್ಬೋದು. ರಾಧಿಕಾ ಕುಮಾರಸ್ವಾಮಿ ಅವ್ರ ಆ್ಯಕ್ಟಿಂಗು, ಮ್ಯೂಸಿಕ್ಕು, ಭೈರದೇವಿ ಅನ್ನೋ ಟೈಟಲ್ನ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಅಗೋರಿಗಳನ್ನ ಒಂಥರ ಹೊಸದಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಇದು ಹಾರರ್ ಸಿನಿಮಾ ಅಂತ ಎಲ್ಲ ಅನ್ಕೋಬೋದು, ಬಟ್ ಅದಕ್ಕೂ ಮೀರಿದೊಂದು ಕಂಟೆಂಟ್ ಇದೆ. ದಯವಿಟ್ಟು ಅದನ್ನು ಸಿನಿಮಾಗೆ ಬಂದು ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು. ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡ್ಬೋದು ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಹೊಸ ವೇರಿಯೇಷನ್ನು ಬರೀ ರಮೇಶ್ ಸರ್ ಮಾತ್ರ ಅಲ್ಲ, ಎಲ್ಲ ಆರ್ಟಿಸ್ಟ್ಗೂ ಒಂದು ವೇರಿಯೇಷನ್ ಈ ಸಿನಿಮಾದಲ್ಲಿದೆ. ತುಂಬ ಚೆನ್ನಾಗಿದೆ ಸರ್, ಬಂದು ನೋಡಿ. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ಬಂದು ಥಿಯೇಟರ್ ನೋಡಿ. ಡೈರೆಕ್ಟ್ರು RX ಸೂರ್ಯ ಅಂತ ರೌಡಿಸಮ್ ಸಿನಿಮಾನು ಮಾಡಿದ್ದಾರೆ, RR ಮೂವಿನೂ ಮಾಡಿದ್ದಾರೆ. ಎರಡು ಸೂಪರ್ ಹಿಟ್ ಖಂಡಿತ. ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ, ಅದ್ಭುತವಾದ ಸಿನಿಮಾ. ಎಲ್ಲರೂ ಮಾತಾಡ್ತಾರೆ ಚೆನ್ನಾಗಿರೋಲ್ಲ ಸಿನಿಮಾ, ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾ ಬರಲ್ಲ ಅಂತ. ಯಾಕೆ ಬಂದಿಲ್ಲ ರೇ, ಬಂದು ನೋಡಿ ಸಿನಿಮಾನ. ಮನೇಲಿ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಒಂದು ಮಾತು, ಮನೇಲೇ ಮಾತಾಡಿ, ಮನೇಲೇ ಚರ್ಚೆ ಮಾಡಿ, ಮನೇಲೇ ಕಮೆಂಟ್ ಮಾಡಬೇಡಿ. ತಾಕತ್ತಿದ್ರೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆ ಫೀಲ್ನ ಎಂಜಾಯ್ ಮಾಡಿ.